ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಪ್ರೊಸೀಜರ್ ಇಂದ ಅದನ್ನ ಮಾಡಿ. ದೀಪಾ, ಯಾಕೆ ಸೈನ್ ಮಾಡಬಾರ್ದು? ಯಾಕೆ ಅಂದ್ರೆ ಇದು ಡಿವೋರ್ಸ್ ಪೇಪರ್. ಏನ್ ಹೇಳ್ತಿದೀಯ ಅರ್ಚನಾ? ಹೌದು, ಚಿರು ಇಂದ ದೀಪನ ದೂರ ಮಾಡಬೇಕು ಅಂತಾನೆ ಈ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೋತಾ ಇರೋದು. ಹೌದಾ ಸೌಂದರ್ಯ? ಅದೇನು ಪೇಪರ್ಸ್ ಅಂತ ಸ್ವಲ್ಪ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗೋ ಹಾಗೆ ನೀವೇ ಹೇಳಿ. ಓಕೆ ಮೇಡಮ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದು ಡೈವರ್ಸ್ ಪೇಪರ್ ಅಲ್ಲ, ನಿಮ್ಮ ತಾಯಿ ಸಮಾಧಿ ಇರೋ ಜಾಗದ ಪೇಪರ್ಸು. ಈ ಪೇಪರ್ಸ್ಗೆ ದೀಪ್ ಅವ್ರ ಸೈನ್ ಬೇಕೇ ಬೇಕು. ದೀಪ್ ಅವ್ರ ಸೈನ್ ಹಾಕಿದ್ರೆ ಚಿರೋವರೆಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಸೈನ್ ಮಾಡ್ಕೊಂಡೋಗೋಣ ಅಂತ ಬಂದೆ. ನಿಮ್ಗೆ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಮೇಡಮ್, ಇದು ಡೈವರ್ಸ್ ಪೇಪರ್ಸ್ ಅಂತ. ಈ ಮನೇಲಿ ಮಿಸ್ಗೈಡ್ ಮಾಡೋರು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಓಡಿಸ್ತು ಸಚು, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟಿಯಲ್ಲ. ಸಾರಿ ಚಿರು. ಚಿರು, ಇದ್ರ ಮೇಲೆ ಸೈನ್ ಹಾಕಿಸ್ಬೋದೋ ಇಲ್ವೋ ಅಂತ ಎಲ್ಲನೂ ಕೇಳ್ಬಿಡು. ಆಮೇಲೆ ಯಾರಿಗೂ ನನ್ನ ಮೇಲೆ ಅನುಮಾನ ಬರಬಾರ್ದು. ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸೈನ್ ಮಾಡಿ. ಓಕೆ ಮೇಡಮ್, ಪ್ರೊಸೀಜರ್ ಕಂಪ್ಲೀಟ್ ಮಾಡ್ತೀನಿ. ಒಂದು ನಿಮಿಷ, ನನ್ನ ಈ ಮನೆಯಿಂದ ಕಳಿಸ್ಬಿಡಿ ಅಂತ ಕೇಳ್ಕೊಂಡಿದ್ದಲ್ವಾ? ಊರಿಗೆ ಹೋಗೋವಾಗಲೇ ಈ ವಿಷಯದ ಬಗ್ಗೆ ಹೇಳ್ದೆ ತಾನೆ. ಹ್ಞೂ ಅಂತ ಒಪ್ಕೊಂಡಿದ್ರಿ, ಇವಾಗ ಯಾಕೆ ಇಲ್ಲ ಅಂತಿರೋದು? ಹಾಂ, ಏನು ಹೇಳ್ತಿದ್ದೀರಾ? ಇದೇನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಜೀಪಲ್ಲಿ ಊರಿಗೆ ಹೋಗೋವಾಗ ನಾನು ಹೇಳಿಲ್ವಾ ಊರಿಗೆ ಬರ್ತಿರೋದೇ ನಿಮ್ಮನ್ನು ಬಿಟ್ಟು ಬರೋದಕ್ಕೆ? ಇಲ್ಲ, ನಾನು ನಿಜ ಹೇಳ್ತಿದ್ದೀನಿ. ಆ ಸಮಯದಲ್ಲಿ ನಾನು ನಿದ್ದೆ ಹೋಗ್ಬಿಟ್ಟಿದ್ದೆ. ನೀವು ಬೈತೀರಾ ಅಂತ ಸುಳ್ಳು ಹೇಳಿದ್ದೆ. ಆದರೆ ನೀವು ನನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳಿದ್ ಗೊತ್ತಿದ್ದಿದ್ರೆ ನಾನು ಯಾವತ್ತೂ ಹೂ ಅಂತಿರ್ಲಿಲ್ಲ. ಏನ್ರಿ ಈ ಥರ ಮಾತಾಡ್ತಿದ್ದೀರಾ? ಅಲ್ಲ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನನ್ನ ಈ ಮನೆಯಿಂದ ಮಾತ್ರ ಕಳಿಸ್ಬೇಡಿ. ನೀವು ನನ್ನನ್ನು ಎಷ್ಟೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ನೀವು ಇಲ್ಲಿ ಇರಬೇಕಾ ಬೇಡವಾ ಅನ್ನೋದು ಅದಕ್ಕೆ ಬಿಟ್ಟಿದ್ದು. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ. ಸರಿ, ನಾನು ಅವ್ರ ಹತ್ರನೇ ಬೇಡ್ಕೋತೀನಿ. ಮೇಡಮ್. ಓ, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಯಾವ ವಿಷಯದ ಬಗ್ಗೆ ಮೇಡಮ್? ನೀನು ಈ ಮನೇಲಿ ಆರಾಮಾಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
ಯಾಕಮ್ಮ ಅಲ್ಲೇ ನಿಂತಿದ್ಯಾ? ಬಾ. ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡು. ಮೇಡಮ್, ನಾನು ಈ ಮನೆಗೆ ಬಂದಾಗಿಂದ ನಿಮ್ಮ ಮಾತಿಗೆ ಯಾವತ್ತಾದರೂ ಆಗಲ್ಲ ಅಂದಿದ್ದೀನ? ಏನಮ್ಮ ಹೇಳ್ತಾ ಇದೀಯ ನೀನು? ಈ ಮನೇಲಿ ಯಾರಾದರೂ ಸೌಂದರ್ಯ ವಿರುದ್ಧ ಮಾತಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಅದು ನಂಗೆ ಗೊತ್ತಿದೆ ಮೇಡಮ್. ಇವತ್ತಿನವರೆಗೂ ನೀವು ಹೇಳ್ದಂಗೆ ಕೇಳಿದ್ದೀನಿ. ಇವತ್ತು ಅಷ್ಟೇ, ಅದು ಯಾವ್ದ್ರ ಮೇಲೋ ಸೈನ್ ಹಾಕಬೇಕು ಅಂತ ಚಿರು ಅವ್ರ ಹತ್ರ ಹೇಳಿ ಕಳಿಸಿದಾಗ ಅದು ಮಾಡಿದ್ದೀನಿ. ವಿಷಯ ಹೇಳು. ಇನ್ನು ಮುಂದೆನೂ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನೇರವಾಗಿ ವಿಷಯಕ್ಕೆ ಬಾ. ಇಷ್ಟೆಲ್ಲ ನಿಮ್ಮ ಮಾತು ಕೇಳಿರೋ ನನಗೆ ನೀವು ಒಂದು ಮಾತು ನಡೆಸ್ಕೊಡ್ಬೇಕು. ಏನು? ನಾನು ಈ ಮನೆಯಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹಾಕಬಾರ್ದು. ಸರಿಯಾಗಿ ಬಾಂಬ್ ಹಾಕಿದ್ಲು. ಸೌಂದರ್ಯ ಬ್ಲಾಸ್ಟ್ ಆಗ್ತಾಳೋ ಇಲ್ಲ ಬಚಾವ್ ಆಗ್ತಾಳೋ ಅಂತ ನೋಡೋಣ. ಏನು ಹೆದರಿಸ್ತಿದ್ಯಾ? ಇಲ್ಲ ಮೇಡಮ್, ಕೇಳ್ಕೊತಿದ್ದೀನಿ. ನನಗೆ ಈ ಮನೆಯಲ್ಲಿ ಸೊಸೆ ಸ್ಥಾನ ಸಿಗದಿದ್ರೂ ಪರವಾಗಿಲ್ಲ, ಕೆಲಸದೊಳಗೆ ಇದ್ಬಿಡ್ತೀನಿ. ಆದರೆ ಈ ಮನೆಯಿಂದ ಆಚೆ ಕಳಿಸೋ ನಿರ್ಧಾರ ಮಾತ್ರ ತಗೋಬೇಡಿ. ಊರಲ್ಲಿ ಚಿರು ಅವರು ನನ್ನ ಜೊತೆ ನಡ್ಕೊಂಡಿದ್ದನ್ನ ನೋಡಿ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಪಟ್ಟಿದ್ದಾರೆ. ನಾನಿಲ್ಲಿ ರಾಣಿ ಥರ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ನೀವು ನನ್ನ ಈ ಮನೆಯಿಂದ ಹೊರಗಾಕ್ಬಿಟ್ರೆ ಅವ್ರಿಗೇನಾಗುತ್ತೋ ಅಂತ ನೆನೆಸ್ಕೊಂಡೇ ಭಯ ಆಗ್ತಿದೆ. ಕೈ ಮುಗ್ದು ಕೇಳ್ಕೊತಿದ್ದೀನಿ, ಇದು ಒಂದು ಮಾತು ನಡೆಸ್ಕೊಡಿ. ಒಂದು ವೇಳೆ ನಿನ್ನನ್ನ ಈ ಮನೆಯಿಂದ ಆಚೆ ಹಾಕೋ ಸಂದರ್ಭ ಬಂದ್ರೆ ಅದೇ ಹೇಳಕ್ಕೆ ಬಂದೆ ಮೇಡಮ್. ಯಾವುದೇ ಕಾರಣಕ್ಕೂ ಆ ಸಂದರ್ಭ ಮಾತ್ರ ಬರಬಾರ್ದು. ನನಗೆ ಆರ್ಡರ್ ಮಾಡ್ತಿದ್ಯಾ? ಮೇಡಮ್, ನಾನು ಇರೋ ಮನೆಯಿಂದ ನಾನು ಎಲ್ಗೂ ಹೋಗಲ್ಲ. ಈ ಮನೆಯಲ್ಲೇ ನಾನು ಇರಬೇಕು. ಇದೇ ನನ್ನ ಜಾಗ. ಚಿರು ಅವ್ರ ಹತ್ರ ಹೆಂಡತಿ ಸ್ಥಾನ ಕೇಳಲ್ಲ, ನಿಮ್ಮ ಹತ್ರನೂ ಸೊಸೆ ಸ್ಥಾನ ಕೇಳಲ್ಲ. ಈ ಮನೆ ಮೂಲೆಯಲ್ಲಿ ಸ್ವಲ್ಪ ಜಾಗ ಕೊಡಿ ಸಾಕು, ನಾನು ನನ್ನ ಪಾಡಿಗಿರ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪರಿಸ್ಥಿತಿ ಬದಲಾದ್ರೆ ಮನಸ್ಥಿತಿನೂ ಬದಲಾಗಬಹುದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.